ಇನ್ನು ಈ ಮೂಡ ಆಕ್ರಮಣದಲ್ಲಿ ಜಿ ಟಿ ದೇವೇಗೌಡರ ಪಾತ್ರ ಕೂಡ ಇರಬಹುದು ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಆರೋಪ. ಮೂಡಾದಲ್ಲಿ ಜಿ ಟಿ ದೇವೇಗೌಡರ ಅಕ್ರಮ ಕೂಡ ಇರಬಹುದು. ಕಳ್ಳರು ಈಗ ಒಂದಾಗಿದ್ದಾರೆ. ನಿನ್ನೆ ಚಾಮುಂಡಿ ಬೆಟ್ಟದಲ್ಲಿ ಜಿ ಟಿ ದೇವೇಗೌಡರು ಸಿದ್ದರಾಮಯ್ಯ ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಕೇಳಿದ್ರಲ್ಲ, ಆ ಪ್ರಶ್ನೆಗೆ ಅವ್ರು ಕೊಟ್ಟಿರ್ತಕ್ಕಂಥ ಉತ್ತರ ಯಾರಿಗೆ ಗೊತ್ತು. ಮೂಡಾದಲ್ಲಿ ಇವರು ಸೈಟ್ ತಗೊಂಡಿರ್ಬೋದು 50-50 ಅನುಪಾತದಲ್ಲಿ. ಹಾಗಾಗಿ ಕಳ್ಳರು ಇವಾಗ ಒಂದಾಗಿದ್ದಾರೆ. ಈ ಭಾಗದ ಜನಪ್ರತಿನಿಧಿಗಳು ಇದರಲ್ಲಿ ಭಾಗಿಯಾಗಿದ್ದಾರೆ. ಸೆಟಲ್ಮೆಂಟ್ ಮೂಲಕ ಮೂಡಾದಲ್ಲಿ ಅಕ್ರಮ ಆಗಿದೆ ಅಂತ ಕೃಷ್ಣ ಅವರ ಆರೋಪ. ಸ್ನೇಹಮಯಿ ಕೃಷ್ಣ ಈಗ ನಮ್ಮ ಜೊತೆ ಇದ್ದಾರೆ. ಪ್ರಮುಖವಾಗಿ ನಿನ್ನೆ ಜಿ ಟಿ ದೇವೇಗೌಡರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದರು, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬಾರ್ದು ಅಂತ. ಸರ್, ಈಗ ನಿನ್ನೆ ಜಿ ಟಿ ದೇವೇಗೌಡರ ಭಾಷಣ ತಾವು ಗಮನಿಸಿದ್ದೀರಿ. ಸಿದ್ದರಾಮಯ್ಯ ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ, ರಾಜೀನಾಮೆ ಕೊಡೋದು ಬೇಡ ಅಂತ ತಮ್ಮ ಪ್ರತಿಕ್ರಿಯೆ ಏನಿದೆ? ಅದೇ ಕಳ್ಳರು ಸಹಕರಿಸ್ತಾರೆ ಅನ್ನೋದಕ್ಕೆ ಅದು ಉದಾಹರಣೆ ಅಂತ ಹೇಳ್ಬೋದು ಸರ್. ಈ ಹಿಂದೆ ಇದೇ ಸಿದ್ದರಾಮಯ್ಯವರು ರಾಜೀನಾಮೆ ಕೊಡಬೇಕು ಅಂತ ಒತ್ತಾಯ ಮಾಡಿದಾಗ ಮೌನವಾಗಿದ್ದಂಥ ಜಿ ಟಿ ದೇವೇಗೌಡರು ಇದಕ್ಕಿದ್ದಂಗೆ ಅದೇ ಸಿದ್ದರಾಮಯ್ಯರಿಗೆ ಬೆಂಬಲಿಸಿ ಈ ಹೇಳಿಕೆ ಕೊಡ್ತಾರೆ ಅಂತಂದರೆ ಅವರ ಮಾತಿನ ಹಿನ್ನೆಲೆ ಏನಂತ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಏನಿರ್ಬೋದು ಮಾತಿನ ಹಿನ್ನೆಲೆ? ಅಲ್ಲ, ಅದನ್ನೇ ಸರ್, ಕಳ್ಳರು ಒಂದಾಗಬೇಕು ಅನ್ನೋದೇ ಅವರ ಉದ್ದೇಶ. ಅಂದರೆ ಈ ಪ್ರಕರಣದ ತನಿಖೆ ಏನಾದರೂ ಹೋದರೆ ಅವ್ರ ಪಾತ್ರಗಳು ಏನಾದರೂ ಕಾಣ್ತಾ ಇದೆ ತಮಗೆ? ಖಂಡಿತವಲ್ಲ ಸರ್. ನಾನು ಈಗಾಗಲೇ ಹೇಳ್ದಂಗೆ ನನ್ನ ಈ ಒಂದು ವಿಚಾರಣೆಯಲ್ಲಿ ಬರೀ ಸಿದ್ದರಾಮಯ್ಯ ಅವ್ರ ಕುಟುಂಬದಷ್ಟೇ ಅಲ್ಲ, 50-50 ಅನುಪಾತದಲ್ಲಿ ಯಾರು ನಿವೇಶನಗಳು ಪಡೆದಿದ್ದಾರೆ ಆ ಎಲ್ಲ ರಾಜಕಾರಣಿಗಳು, ಜನಪ್ರತಿನಿಧಿಗಳು, ಪ್ರಭಾವಿ ವ್ಯಕ್ತಿಗಳು, ಅಧಿಕಾರಿಗಳೆಲ್ಲರೂ ಕೂಡ ಆರೋಪಿಗಳಾಗ್ತಾರೆ ಅಂತ ಹೇಳೋದ್ರಿಂದ ಈಗ ಆ ನಿಟ್ಟಿನಲ್ಲಿ ತನಿಖೆ ನಡೆಯುತ್ತೆ ಅನ್ನೋದು ಗೊತ್ತಾಗಿರೋದ್ರಿಂದ ಅವರೆಲ್ಲರಿಗೂ ಭಯ ಶುರುವಾದಾಗ ಎಲ್ಲರೂ ಅವರೆಲ್ಲ ಒಂದಾಗ್ತಾಯಿದ್ದಾರೆ. ಅಂದರೆ ಜಿ ಟಿ ದೇವೇಗೌಡರ ಫಲಾನುಭವಿಗಳ ಅಥವಾ ಏನಾದರೂ ಅವರು ಕೊಡಿಸಿದಾರ ಅಂತ ಏನಿದೆ ಸರ್? ಅವರು ಕೂಡ ತಮ್ಮ ಪ್ರಭಾವನ ಬಳಸ್ಕೊಂಡು ಅವ್ರ ಕುಟುಂಬದವರಿಗೆ ಅಥವಾ ಕುಟುಂಬದ ಹೆಸರಲ್ಲಿ ಹಲವಾರು ನಿವೇಶನ ಪಡ್ಕೊಂಡಿದ್ದಾರೆ. ಹಾಗಾಗಿ ಅವ್ರಿಗೆ ಆ ಭಯ ಶುರು ಆಗಿದೆ. ಅಂದರೆ ಅವ್ರಿಗೂ ಕೂಡ ತನಿಖೆ ಆಗ್ಬೋದು ಅಂತ? ಖಂಡಿತ ಸರ್. ಇಲ್ಲಿ ಇನ್ನು ಯಾರ್ಯಾರು ತನಿಖೆ ಆಗ್ಬೋದು ಅಂತ? ಸರ್, ಸಾಕಷ್ಟು ಜನ ಇದ್ದಾರೆ ಸರ್. ಇಲ್ಲಿ ಒಬ್ಬರು ಇಬ್ಬರು ಅಂತ ಹೇಳೋಕ್ಕಾಗಲ್ಲ. ಹೇಳಿದ್ನಲ್ಲ, ಇದೇನು ಈ ಭಾಗದ ಜನಪ್ರತಿನಿಧಿಗಳ ಈ ಅಕ್ರಮದಲ್ಲಿ ಯಾರು ಭಾಗಿಯಾಗಿದ್ದಾರೆ ಅವರೆಲ್ಲರೂ ಕೂಡ ಇದರಲ್ಲಿ ಆರೋಪಿ ಆಗ್ತಾರೆ, ಅವರೆಲ್ಲರೂ ಕೂಡ ವಿಚಾರಣೆ ಒಳಪಡ್ತಾರೆ. ಮಹದೇವಪ್ಪರ ಫ್ಯಾಮಿಲಿದು ಏನೋ ಇದೆ ಅಂತ ಹೇಳ್ತಾ ಇದ್ರಿ. ಸದೇ ಎಚ್ ಸಿ ಮಹದೇವಪ್ಪ ಅವರು ಏನು ಮಂಜುನಾಥ್ ಅಂತೇಳಿ ಮೂಡಾದಿಂದ ಅಕ್ರಮವಾಗಿ 100 ನಿವೇಶನ ಪಡೆದಂಥ ಆರೋಪ ಇದೆ. ಆ ವ್ಯಕ್ತಿಯಿಂದ ಲಂಚವನ್ನು ಪಡೆಯೋ ನಿಟ್ಟಿನಲ್ಲಿ ಅವರ ಸೋದರ ಮಗ ನವೀನ್ ಬೋಸ್ನ ವ್ಯಕ್ತಿ ಹೆಸರಲ್ಲಿ ಸೆಟ್ಲ್ಮೆಂಟ್ ಡೀಡನ್ನು ಬರ್ಸ್ಕೊಂಡಿದ್ದಾರೆ. ಅವು ನವೀನ್ ಬೋಸ್ಗೂ ಮಂಜುನಾಥ್ಗೂ ಯಾವ ಸೆಟ್ಲ್ಮೆಂಟ್ ಆಯಿತು ಅನ್ನೋದ್ರ ಬಗ್ಗೆ ಎಲ್ಲೂ ಸ್ಪಷ್ಟ ಮಾಹಿತಿ ಇಲ್ಲ. ಅದನ್ನು ಮಾದೇಪರು ಕೊಡಬೇಕು. ಅವ್ರಿಗೂ ಅವ್ರ ಮಧ್ಯೆ ಯಾವ ವ್ಯವಹಾರ ಆಯಿತು, ಯಾವ ಕಾರಣಕ್ಕೋಸ್ಕರ ಆ ನಿವೇಶನ ಸೆಟ್ಲ್ಮೆಂಟ್ ಮೂಲಕ ಕೊಟ್ಟಿರೋಂಥ. ಅದೇ ರೀತಿ ಮೂಡಾಧ್ಯಕ್ಷ ಮರಿಗೌಡರ ಸಹೋದರ ಶಿವಣ್ಣ ಹೆಸರಲ್ಲಿ ಒಂದು ಸೆಟ್ಲ್ಮೆಂಟ್ ಡೇಟ್ ರಿಜಿಸ್ಟರ್ ಆಗಿದೆ. ಸೊ ಅವ್ರಿಗೂ ಅದೇ ಮಂಜುನಾಥ್, ಬೇರೆ ವ್ಯಕ್ತಿ ಅಲ್ಲ. ಯಾರ ನವೀನ್ ಬೋಸ್ಗೆ ಸೆಟ್ಲ್ಮೆಂಟ್ ಡೀಡ್ ಕೊಟ್ಟಿದ್ರೆ ಅದೇ ಮಂಜುನಾಥ್ ಮರಿಗೌಡರ ಸಹೋದರ ಶಿವಣ್ಣ ಹೆಸರಿಗೂ ಕೂಡ ಸೆಟ್ಲ್ಮೆಂಟ್ ಡೀಡ್ ಕೊಡಬೇಕು. ಏನಿದೆ ಅರ್ಥ ಆಗ್ತಿಲ್ಲ ನನಗೆ. ಅಲ್ಲಿಗೆ ಕೊನೆಯದಾಗಿ ನಾನು ಕೇಳ್ತಾ ಇರೋದು, ಅಲ್ಲಿಗೆ ಜಿ ಟಿ ದೇವೇಗೌಡರಿಗೆ ತನಿಖೆ ಆಗ್ಬಿಡ್ತಿದ್ದ ಬೈದಲ್ಲಿ ಈ ಥರ ಮಾತಾಡಿದ್ದಾರೆ ಅಂತ? ಅವರೊಬ್ಬರಿಗೆಲ್ಲ ಸರ್, ಮುಂದಿನ ದಿನಗಳಲ್ಲಿ ನೀವು ಗಮನಿಸ್ತಾರ ಇತರ ರಾಜಕಾರಣಿಗಳು ಕೂಡ ಇದೇ ರೀತಿ ನಿಟ್ಟಿನಲ್ಲಿ ಮಾತಾಡೋಂಥ ಸನ್ನಿವೇಶ ಬಂದೇ ಬರುತ್ತೆ. ಜಿ ಟಿ ದೇವೇಗೌಡರು ಮಾತಾಡೋದು ಅದೇ ಉದ್ದೇಶಕ್ಕೆ ಅಂತಲೇ? ಖಂಡಿತವಲ್ಲ ಸರ್. ಕಾನೂನಲ್ಲಿ ಸ್ಪಷ್ಟ ಹೇಳುತ್ತೆ, ವ್ಯಕ್ತಿಯ ಮಾತುವರ್ತನೆ ಕೂಡ ಸಾಕ್ಷಿಗೆ ಪರಿಗಣಿಸಬೇಕು ಅಂತ. ಹಾಗಾಗಿ ಅವ್ರ ಮಾತುವರ್ತನೆ ಗಮನಿಸ ಗೊತ್ತಾಗುತ್ತೆ, ಅವರು ಕೂಡ ಅಪರಾಧ ಕೃತ್ಯ ಮಾಡಿದ್ರು. ಇದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಮಾತು. ನಿನ್ನೆ ಏನು ಜಿ ಟಿ ದೇವೇಗೌಡರು ಮಾತನ್ನು ಹೇಳಿದರು, ಅಂದರೆ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವಂಥ ಅಗತ್ಯ ಇಲ್ಲ ಅನ್ನುವಂಥ ಮಾತನ್ನು ಹೇಳಿದರು. ಅದಕ್ಕೆ ಇವರ ಪ್ರತಿಕ್ರಿಯೆಗಳು ಕಳ್ಳರು ಎಲ್ಲರೂ ಒಂದಾಗಿದ್ದಾರೆ, ಹಾಗಾಗಿ ಈ ಮಾತುಗಳು ಬರ್ತಾ ಇದ್ದಾವೆ ಅನ್ನುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ಕಾರ್ತಿಕ್ ಜೊತೆ KP ನಾಗರಾಜ್, ಪಬ್ಲಿಕ್ TV, ಮೈಸೂರು. ಇನ್ನು ಇದೇ ಮೂಡ ಪ್ರಕರಣದ ತನಿಖೆಗೆ ಇಡಿ ಕೂಡ ಎಂಟ್ರಿ ಆಗಿದೆ. ಇದು ಆತಂಕವನ್ನು ಜಾಸ್ತಿ ಮಾಡ್ತಾ ಇರ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಸುತ್ತಮುತ್ತಲಿನವರು ಮತ್ತು ಆಪ್ತ ವಲಯದಲ್ಲಿ ಈಗ ಆತಂಕ ಜೋರಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಪ್ರಕರಣಕ್ಕೆ ಈಗಾಗಲೇ ಇಡಿ ಎಂಟ್ರಿಯಾಗಿ ಒಂದು ECIR ಅನ್ನು ಮಾಡಿಕೊಂಡಿದೆ. ಸಿದ್ದರಾಮಯ್ಯ ಸುತ್ತಮುತ್ತಲಿನವರು ಮತ್ತು ಆಪ್ತ ವಲಯದಲ್ಲಿ ಆತಂಕ ಜೋರಾಗ್ತಾ ಇದೆ. ಆಪ್ತ ವಲಯದಿಂದ ವಿಚಾರಣೆಯನ್ನು ಆರಂಭ ಮಾಡ್ತಾರಾ ಇಡಿ ಅವರು ಅಂತ. ಯಾಕೆಂದರೆ ಕೇಜ್ರಿವಾಲ್ ವಿಚಾರದಲ್ಲೂ ಹೀಗೆ ಆಗಿತ್ತು. ಬಿಗಿನಿಂಗಲ್ಲಿ ಸುಮಾರು ತಿಂಗಳುಗಳ ತನಕ ಅರವಿಂದ್ ಕೇಜ್ರಿವಾಲ್ನ ಮುಟ್ಟೇ ಇರಲಿಲ್ಲ ಇಡಿ ಅವರು. ಬರೀ ಅವರ ಆಪ್ತರನ್ನಷ್ಟೇ ಮಾತನಾಡಿಸ್ಕೊಂಡ್ಬಂದು ಕೊನೆಗೆ ಇವ್ರನ್ನ ಅರೆಸ್ಟ್ ಮಾಡಿದ್ರು. ಅದೇ ರೀತಿ ಈಗ ಇಡಿ ಅವರು ಸಿದ್ದರಾಮಯ್ಯನವರ ಸುತ್ತಮುತ್ತಲಿನವರು ಅಥವಾ ಅವರ ಆಪ್ತ ವಲಯ, ಮೈಸೂರು ಭಾಗದ ಆಪ್ತ ವಲಯ, ಇವರಿಂದನೇ ಇಡಿ ಏನಾದರೂ ಗ್ರಿಲ್ ಆರಂಭ ಮಾಡುತ್ತಾ ಅಂತ ನೋಟಿಸ್ ಕೊಟ್ಟಾಗ ಗೊತ್ತಾಗುತ್ತೆ. ಯಾರನ್ನು ಇವರು ವಿಚಾರಣೆಗೆ ಕರೆದಿದ್ದಾರೆ ಅಂತಕ್ಕಂಥದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಸುಕೇಶ್ ಅವರಿಂದ ಪಡ್ಕೊಳ್ಳೋಣ. ಸುಕೇಶ್, ಈಗ ಸಿದ್ದರಾಮಯ್ಯನವರ ಆಪ್ತ ವಲಯದಲ್ಲಿ ಏನು ಮಾತುಗಳು ಕೇಳಿ ಬರ್ತಾ ಇದೆ? ಯಾವುದೋ ಒಂದು ರೂಮರ್ ಹರಿದಾಡ್ತಾ ಇತ್ತು, ಯಾರೋ ಒಬ್ರಿಗೆ ನೋಟಿಸ್ ಕೊಟ್ಟಿದ್ದಾರೆ ಅಂತ, ಬಟ್ ಹಾಗಿಲ್ಲ ಅಂತ. ಸೊ ಏನು ಆತಂಕ ಇವರೆಲ್ಲರಿಗೂ ಇಡಿ ವಿಚಾರದಲ್ಲಿ? ಅರವಿಂದ್, ಪ್ರಮುಖವಾಗಿ ಇಡಿ ವಿಚಾರದಲ್ಲಿ
ರೂಮರ್ ಅಂತೂ ಸ್ಪ್ರೆಡ್ ಆಗಿತ್ತು. ಆ ರೂಮರ್ ಸುಳ್ಳು ಅನ್ನುವಂತ ಮಾಹಿತಿಯನ್ನ ಸಿಎಂ ಆಪ್ತವಲಯ ಖಚಿತಪಡಿಸ್ತಾ ಇರುವಂತದ್ದು. ಆದ್ರೆ ಈ ರೀತಿ ರೂಮರ್ ಬಂದ ಕೂಡಲೇ ಅದು ಕೇವಲ ಸುಳ್ಳು ಅಂತನೋ ಹಾಗೇನೋ ನಡೆದೇ ಇಲ್ಲ ಅಂತನೋ ಮೈಮರೆಯುವ ಪರಿಸ್ಥಿತಿಯಲ್ಲಿ ಸಿಎಂ ಆಪ್ತವಲಯ ಇಲ್ಲ ಅನ್ನುವಂಥದ್ದು. ಯಾಕಂದ್ರೆ ಇಡಿ ಹೇಗೆ ಕಾರ್ಯಾಚರಣೆ ಮಾಡುತ್ತೆ ಅನ್ನೋದು ಕೂಡ ಅಷ್ಟೇ ಪ್ರಮುಖವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೆದಂಥ ರೀತಿ ಏನು, ಕಣ್ಣು ಮುಂದೆ ಇರುವಂತಹ ಉದಾಹರಣೆ, ಇತ್ತೀಚೆಗಿನ ಎಕ್ಸಾಂಪಲ್ ಅಂದ್ರೆ ಸಹಜವಾಗಿಯೇ ಕೇಜ್ರಿವಾಲ್ ಅವರ ವಿಚಾರದಲ್ಲಿ ಇರುವಂಥದ್ದು. ದೆಹಲಿ ಮುಖ್ಯಮಂತ್ರಿ ಕೇಜ್ರಿವಾಲ್ ಅವರ ಬಂಧನಕ್ಕೂ ಮುಂಚಿತವಾಗಿ ಕೆಲವು ತಿಂಗಳ ಮುಂಚಿತವಾಗಿ ಅವರ ಸಚಿವ ಸಂಪುಟದ ಸಹೋದ್ಯೋಗಿಗಳು ಸೇರಿದಂತೆ ಅಧಿಕಾರಿಗಳು ಸೇರಿದಂತೆ ಬೇರೆ ಬೇರೆ ಕಡೆಗಳಲ್ಲಿ ಅವರನ್ನ ನೋಟಿಸ್ ಕೊಟ್ಟಂಥದ್ದು, ವಿಚಾರಣೆಗೆ ಒಳಪಡಿಸಿದಂಥದ್ದು, ತದನಂತರ ಬಂಧಿಸಿದಂಥದ್ದು, ಹೀಗೆ ಹಂತ ಹಂತವಾಗಿ ಬಂದಿದ್ರು ಅನ್ನುವಂಥದ್ದು. ಅದಕ್ಕೆ ಪೂರಕ ಅನ್ನುವಂಥ ರೀತಿಯಲ್ಲಿ ನಿನ್ನೆ ಒಂದು ಕಡೆ ಸ್ಪ್ರೆಡ್ ಆದಂಥ ರೀತಿ, ಹಬ್ಬಿದಂಥ ವದಂತಿ, ಒಂದು ಇಡಿ ನೋಟಿಸ್ ಬಂದಿದೆ ಆಪ್ತ ಸಚಿವರೊಬ್ಬರಿಗೆ ಅನ್ನುವಂಥದ್ದು, ಇವೆಲ್ಲವನ್ನು ನೋಡ್ತಾ ಹೋದ್ರೆ ಅದೇ ಮಾದರಿಯಲ್ಲಿ ಏನಾದರೂ ಸಿಎಂ ಸಿದ್ದರಾಮಯ್ಯ ಆಪ್ತರಿಗೆ ಅಥವಾ ಸಚಿವರಿಗೆ ಅಥವಾ ಸುತ್ತಮುತ್ತಲಿನ ಕೆಲವು ಆಪ್ತ ಜನಪ್ರತಿನಿಧಿಗಳ ಯಾರಿಗಾದರೂ ಇದರಲ್ಲಿ ಭಾಗವಾಗಿ ಇದ್ದಾರೆ ಅನ್ನೋನ್ಸುವವರಿಗೆ ಯಾರಿಗಾದ್ರೂ ನೋಟಿಸ್ ಕೊಡುವಂಥದ್ದು, ವಿಚಾರಣೆಗೆ ಕರೆಯುವಂಥದ್ದು, ಹಂತ ಹಂತವಾಗಿ ಇಡಿ ಏನಾದರೂ ಮುಖ್ಯಮಂತ್ರಿಗಳ ಬರೆಯವರೆಗೂ ಬರಬಹುದಾ ಅನ್ನುವಂತಹ ಆತಂಕ ಆಪ್ತ ವಲಯದ್ದು ಅನ್ನುವಂಥದ್ದು ಇಸಿಐಆರ್ ಮಾಡಿಕೊಂಡಿದ್ರು ಕೂಡ ಇದುವರೆಗೆ ಅಧಿಕೃತವಾಗಿ ಅಂದ್ರೆ ಯಾರ ವಿರುದ್ಧ ಆರೋಪ ಮಾಡಲಾಗಿದೆ ಅವರು ಯಾರು ಕೂಡ ಇದುವರೆಗೂ ಯಾವುದೇ ನೋಟಿಸ್ ಅಥವಾ ಮತ್ತೊಂದು ಯಾವುದೇ ರೀತಿಯ ಬೆಳವಣಿಗೆ ಆಗಿಲ್ಲ. ಆದರೆ ಆಗಬಹುದಾದ ಸಂಭವನೀಯ ಬೆಳವಣಿಗೆಗಳು ಈ ರೀತಿ ಆಗಬಹುದಾ ಅನ್ನುವಂಥ ಸಹಜವಾದ ಆತಂಕ ಕೂಡ ಸಿಎಂ ಪಾಳ್ಯದಲ್ಲಿದೆ. ಅದ್ರ ಬಗ್ಗೆಯೂ ಸಾಕಷ್ಟು ಚರ್ಚೆ ನಡೀತಿದೆ ಅಂತ ಮಾಹಿತಿ ಕೂಡ ತಿಳಿತಾ ಇದೆ. ಅರವಿಂದ್, ರೈಟ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗೆ. ಸುಕೇಶ್, ಸಹಜ ಅಲ್ವಾ ಈಗ ಯಾರೊಬ್ಬರಿಗೆ ನೋಟಿಸ್ ಕೊಡ್ತಾರೆ, ವಿಚಾರಣೆ ಕರೀತಾರೆ ಅಂತಂದ್ರೆ ಡೆಲ್ಲಿನಲ್ಲಿ ಮನೀಶ್ ಸಿಸೋಡಿಯಾ ಅವ್ರನ್ನ ಬಂಧನ ಮಾಡೋ ತನಕ ಅರವಿಂದ್ ಕೇಜ್ರಿವಾಲ್ ಮಾತೇ ಆಡಿಸಿರ್ಲಿಲ್ಲ.